ರಾಯಚೂರಿಗಿರುವಂಥ ಸಮಸ್ಯೆ ಏನು ಸರ್? ಏನಾಗಬೇಕು ರಾಯಚೂರು ಸಿಟಿ ಮತ್ತು ರಾಯಚೂರು ಜಿಲ್ಲೆಗೆ ಬಹಳಷ್ಟು ಮಂದಿ ಶಾಸಕರಾಗಿದ್ದಾರೆ, ನಾಯಕರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ಎಲ್ಲರೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ಒಂದು ಇತಿಮಿತಿಯಲ್ಲಿ ಸೇವೆ ಮಾಡಿದ್ದಾರೆ. ಬಟ್ ಸಮಗ್ರವಾಗಿ ಜಿಲ್ಲೆಯ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಎಷ್ಟು ಮಾಡಬೇಕಾಗಿತ್ತು, ಏನು ಮಾಡಬೇಕಾಗಿತ್ತು ಅನ್ನೋದು ಕೂಡ ಯಾರು ಮಾಡಲಿಲ್ಲ ಅನ್ನೋದು ನೋವು ನಾನು ವೈಯಕ್ತಿಕವಾಗಿ ನೋವಿದೆ. ನನಗೆ ಬೇಸರ ಇದೆ. ಅದರಲ್ಲಿ ಕೇವಲ ಕಾಂಗ್ರೆಸ್ನವರು ಅಂತಲ್ಲ, ಎಲ್ಲ ಪಕ್ಷದವರು ಸಮಯ ಸಂದರ್ಭದಲ್ಲಿ JDSನವರು ಅಧಿಕಾರದಲ್ಲಿದ್ದರು, BJPದಲ್ಲಿ ಅಧಿಕಾರದಲ್ಲಿದ್ದರು, ನಾವು ಅಧಿಕಾರದಲ್ಲಿದ್ದೀವಿ. ಬಟ್ ಅವರವರ ವ್ಯಾಪ್ತಿಯಲ್ಲಿ ಅವ್ರು ಏನು ಮಾಡಬೇಕಾಗಿತ್ತು, ಅವರ ಫೋಕಸ್ ಏನಾಗಿರ್ಬೇಕಾಗಿತ್ತು ಅದು ಆಗಿಲ್ಲ ಅನ್ನುವಂಥ ಒಂದು ಬೇಸರ ಎಲ್ಲೋ ಒಂದು ಕಡೆ ನನಗಿದೆ. ಒಂದೇ ಪಕ್ಷ ಅಲ್ಲ, ಎಲ್ಲರೂ ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ. ಈಗ ವಿಶೇಷವಾಗಿ ರಾಯಚೂರು ನಾವು ಏಮ್ಸ್ ಕೇಳ್ತಾ ಇದ್ದೀವಿ, ಸ್ಥಾಪನೆ IIT ಕೇಳಿದ್ವಿ, ತಪ್ಪೋಯ್ತು. ಈ ಭಾಗದಲ್ಲಿ ಏರ್ಪೋರ್ಟ್ ಆಗ್ಬೇಕಂತೀವಿ. ಈ ಭಾಗದ ಕೊನೆ ಭಾಗ ಕೆಲವು ವಿಶೇಷವಾದಂಥ ಅಂಶಗಳನ್ನ ನಾನು ಇಲ್ಲಿ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಒಂದು IIT ಸ್ಥಾಪನೆ ಆಗಬೇಕು, ಉನ್ನತ ಮಟ್ಟದ ಶಿಕ್ಷಣ ಸಂಸ್ಥೆಗಳು ಇಲ್ಲಿ ಸ್ಥಾಪನೆ ಆಗಬೇಕಂತಂದ್ರೆ ಮೂಲಭೂತವಾಗಿ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು, ಅವುಗಳನ್ನು ಒದಗಿಸಿರಬೇಕು. ಓಕೆ, ರಸ್ತೆ, ಒಳ್ಳೆ ಸಂಪರ್ಕ ರಸ್ತೆಗಳು ಬೇಕು, ಏರ್ಪೋರ್ಟ್ ಬೇಕು, ನೀರಿನ ವ್ಯವಸ್ಥೆ ಬೇಕು, ಒಳಚರಂಡಿ ವ್ಯವಸ್ಥೆ ಬೇಕು, ವಿದ್ಯುತ್ ವ್ಯವಸ್ಥೆ ಬೇಕು. ಇವೆಲ್ಲವೂ ಕೂಡ ಇಲ್ಲದೆ ನಾವು ನಮಗೆ ಏಮ್ಸ್ ಬೇಕು, ನಮಗೆ IIT ಬೇಕು ಎನ್ನುವಂಥ ವಿಚಾರವನ್ನು ನಾವು ಸರ್ಕಾರದ ಮುಂದಿಟ್ಟಾಗ ಏನಾಗ್ತದಂತಂದರೆ ಅವ್ರ ಟೀಮ್ ಬರ್ತದೆ. ನಾವು ಒತ್ತಾಯ ಮಾಡಿ ಹೋರಾಟ ಮಾಡಿದಾಗ ಅದನ್ನು ಆಯಿತು ಸರ್ಕಾರ ಕೂಡ ರೆಕಮೆಂಡ್ ಮಾಡ್ತದೆ. ಆ ರೆಕಮೆಂಡ್ ಮಾಡಿದಾಗ ಕೇಂದ್ರ ಸರ್ಕಾರದವ್ರು ಬರ್ತಾರೆ, ಇನ್ಸ್ಪೆಕ್ಷನ್ ಮಾಡ್ತಾರೆ. ಇಲ್ಲಿ ಮೂಲಭೂತ ಸೌಕರ್ಯಗಳು ಏನು ಇಲ್ಲ, ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಹೀಗಾಗಿ ಇಲ್ಲಿ IIT ಸ್ಥಾಪನೆಗೆ ಅವಕಾಶಗಳು ಕಡಿಮೆ ಮತ್ತು ಅಷ್ಟು ಮೂಲಭೂತ ಸೌಕರ್ಯಗಳ ಪೂರಕ ಅಂಶಗಳು ಇಲ್ಲ, ಕೊರತೆ ಇದೆ ಅನ್ನುವಂತ ವರದಿ ಕೊಟ್ಬಿಡ್ತಾರೆ ಅಧಿಕಾರಿಗಳು. ನಮ್ಮ ಹೋರಾಟ ವ್ಯರ್ಥ ಆಗ್ತದೆ. ಇದಕ್ಕೆ ನಮ್ಮ ರಾಜಕಾರಣಿಗಳು ಅಧಿಕಾರದಲ್ಲಿ ಇರುವಂಥವ್ರು ನೇರವಾಗಿ ನಮಗೆ ಒಂದು ಯೋಜನೆ ಬರಬೇಕು, ಒಂದು ಶಿಕ್ಷಣ, ಉನ್ನತ ಮಟ್ಟ ಶಿಕ್ಷಣ ಬರಬೇಕು ಅನ್ನೋಕ್ಕಿಂತ ಮುಂಚೆ ನಾವು ಮೂಲಭೂತವಾಗಿ ಮಾಡಬೇಕಾಗಿರೋದು ಮೂಲಭೂತ ಸೌಕರ್ಯಗಳನ್ನು ಸಂಪೂರ್ಣವಾಗಿ ಒದಗಿಸ್ಬೇಕಾಗಿದೆ. ಓಕೆ, ಉದಾಹರಣೆಗೆ ರಾಯಚೂರಿಗೆ ತೆಗೆದುಕೊಂಡಾಗ ನಿಮಗೆ ಹೊರವಲಯದಲ್ಲಿ ಸಂಪರ್ಕ ರಸ್ತೆ ಇಲ್ಲ, ವರ್ತುಲ ರಸ್ತೆ ಇಲ್ಲ, ಅಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ನಮ್ಮ ಇಲ್ಲಿ IIT ಸ್ಥಾಪನೆ ಮಾಡಿದ್ದೀವಿ ರಾಯಚೂರಲ್ಲಿ, ಒಡವಟ್ಟಿ ಗ್ರಾಮದ ಆಚೆ ಮಾಡಿದ್ದೀವಿ. ಅಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಇಲ್ಲ, ಸಂಪರ್ಕ ರಸ್ತೆ ಇಲ್ಲ. ಹೀಗಿರುವಾಗ ವಾಸ್ತವಿಕ ಸ್ಥಿತಿ ಹೀಗಿರುವಾಗ ನಾವು ಬೇರೆ ಬೇರೆ ಸರ್ಕಾರ ಅವ್ರು ಮಾಡಲಿಲ್ಲ ಇವ್ರು ಮಾಡಲಿಲ್ಲ ಅನ್ನೋದಕ್ಕಿಂತ ಅವರಲ್ಲಿ ನೇರವಾಗಿ ಏಮ್ಸ್ ಕೇಳೋದಕ್ಕಿಂತ ನೇರವಾಗಿ ಮೂಲಭೂತ ಸೌಕರ್ಯ ಮೊದಲು ಒದಗಿಸಿ, ಇಲ್ಲಿ ಒಂದು ಭಾಗದಲ್ಲಿ ಔದ್ಯೋಗೀಕರಣ ಆಗಲಿ, ಒಂದು ಭಾಗದಲ್ಲಿ ಎಜುಕೇಷನ್ ಹಬ್ಬ ಆಗಲಿ, ಇನ್ನೊಂದು ಭಾಗದಲ್ಲಿ ರೈತರು ಹೆಲ್ತ್, ಈ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಅಭಿವೃದ್ಧಿ ಮಾಡಿದರೆ ಖಂಡಿತವಾಗಿ ಉನ್ನತ ಶಿಕ್ಷಣ ಸಂಸ್ಥೆಗಳು ತನ್ನಷ್ಟು ತಾವೇ ಬರ್ತವೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.